ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಡೇ 9 ಆಫ್ 11 ಡೇಸ್ ಹನುಮಾನ್ ಚಾಲೀಸ ಸಂಕಲ್ಪ. ಎಲ್ಲರಿಗೂ ಒಂದಲ್ಲ ಒಂದು ಟೈಮ್ ಅನಿಸಿರುತ್ತೆ ನಾವು ಕೂಡ ಹನುಮಾನ್ ಚಾಲೀಸನ ಮಾಡಬೇಕು ಅಂತ. ಬಿಕಾಸ್ ಹನುಮಾನ್ ಚಾಲೀಸ ಬಗ್ಗೆ ಅಷ್ಟು ಹೇಳಿರ್ತಾರೆ ಒಂದಷ್ಟು ಜನಗಳು. ಹಾಗೆ ಹನುಮಾನ್ ಚಾಲೀಸನ ಹೇಳುವ ಮುಂಚೆ ಯಾರೇ ಆಗಿರ್ಬೋದು, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹನುಮ ಎಷ್ಟೇ ಆದರೂ ರಾಮನ ಭಕ್ತ ಆಗಿರೋದ್ರಿಂದ ಹನುಮ ಚಾಲೀಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 108 ಸಾರಿ ನೀವು ರಾಮನಾಮನ ಹೇಳಬೇಕಾಗತ್ತೆ. ರಾಮ ರಾಮ ಅಂತಲೂ ಆಗ್ಬೋದು, ಇಲ್ಲ ಜೈ ಶ್ರೀರಾಮ್ ಅಂತ ನೀವು ಕೌಂಟ್ ಕೂಡ ಮಾಡ್ಕೋಬೋದು, ಅಥವಾ ಜಪಮಾಲೆ ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ನೀವು ಹೇಳ್ಕೊಬೋದು. 108 ಸತಿ ಹೇಳಿನೇ ನೀವು ಹನುಮಾನ್ ಚಾಲೀಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗೆ ಹನುಮಾನ್ ಚಾಲೀಸ ಹೇಳುವಾಗ ಸ್ವಲ್ಪ ಜೋರಾಗಿ ಹೇಳ್ಕೋಬೇಕಾಗುತ್ತೆ, ಸ್ಪಷ್ಟತೆಯಿಂದ ಇರಬೇಕಾಗುತ್ತೆ. ಒಂದು ಸ್ವಲ್ಪನೂ ಮಿಸ್ಟೇಕ್ ಇರಬಾರ್ದು. ಸ್ಟಾರ್ಟಿಂಗ್ 1, 2 or 3 ಡೇಸ್ ನಿಧಾನವಾಗಿ ಹೇಳ್ಕೊಬೋದು. ಹಾಗೆ 4ನೇ ದಿನ 5ನೇ ದಿನ ಆಗ್ತಾ ನಿಮ್ಗೆ ಆರಾಮಾಗಿ ಅದು ಬಾಯ್ಪಾಠ ಆದಂಗೆ ನೀವು ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇರ್ತೀರ. ಟೋನ್ ಕೂಡ ಹಾಕ್ಕೋಬೋದು. ಲಾಸ್ಟಲ್ಲಿ ನಿಮಗೆ ತುಳಸಿದಾಸ ಸದಾ ಹರಿಚೇರ ಅಂತ ಇರುತ್ತೆ. ಆ ತುಳಸಿದಾಸ್ ಅನ್ನೋ ಜಾಗದಲ್ಲಿ ನಿಮ್ಮ ನೇಮನ್ನು ಹಾಕ್ಕೋಬೇಕಾಗತ್ತೆ. ಹನುಮಾನ್ ಚಾಲೀಸ ಸಂಕಲ್ಪ ಏನಾದರೂ ನೀವು ಕೈಗೊಂಡಿದ್ರೆ ನೀವು ನಾನ್ ವೆಜ್ ಹಾಗೆ ಆಲ್ಕೋಹಾಲ್ ಎರಡನ್ನೂ ಕಟ್ ಮಾಡಬೇಕಾಗತ್ತೆ. ನೀವು ಎಷ್ಟು ದಿನ ಬೇಕಾದರೂ ಮಾಡ್ಕೋಬೋದು. ಒಂದು ದಿನಕ್ಕೆ 108 ಸತಿ ಬೇಕಾದರೂ ಮಾಡ್ಕೋಬೋದು. 11 ದಿನಕ್ಕೆ 11 ಸತಿ ಕೂಡ ಮಾಡ್ಕೋಬೋದು. 1, 3, 5 ಈ ಥರ 40 ದಿನ 41 ದಿನದವರೆಗೂ ನೀವು ಪಠಿಸ್ಕೋಬೋದು.